ಅದು ಕನ್ನಡಿ ಹಾಗೆ ಹೊಳಿತಾ ಇರೋದ್ರಿಂದ ಅದರ ಮೇಲೆ ಬಿದ್ದಂತಹ ಚಿನ್ನದ ಬೆಳಕು ಮತ್ತೆ ಪ್ರತಿಫಲನ ಆಗಿ ಚೆನ್ನಕೇಶವರ ಮೂಲಮೂರ್ತಿಯ ಮೇಲೆ ಮತ್ತೆ ಬೀಳುತ್ತೆ. ಈ ರೀತಿ ನಾವು ಅನೇಕ ಬಾರಿ ಆ ಸೂರ್ಯರಶ್ಮಿಯನ್ನು ನೋಡ್ಬೋದು. ಇವತ್ತೇನಾಗಿದೆ ಅಂತಂದರೆ ರಥೋತ್ಸವದ ಸಮೀಪ ಬಂದಿದೆ. ವರ್ಷಕ್ಕೆ 11 ದಿನ ವ್ಯತ್ಯಾಸ ಬರುತ್ತೆ ಅಂತ ಹೇಳಿದ್ನಲ್ಲ. ರಥೋತ್ಸವ ಸಮೀಪ ಬಂದಿರೋದ್ರಿಂದ ಮತ್ತು ಇವತ್ತು ನರಸಿಂಹ ಜಯಂತಿ ಇರೋದ್ರಿಂದ ಉತ್ಸವ ಮೂರ್ತಿಯನ್ನು ಅನಿವಾರ್ಯವಾಗಿ ಮೂಲಮೂರ್ತಿಯ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಲ ಇದು ಸಂಭವಿಸೋದು. 3 ವರ್ಷಕ್ಕೆ ಒಂದು ಸಲ ಮೂಲಮೂರ್ತಿಯ ಪಾದಗಳ ಮೇಲೆ ಬೀಳೋಕ್ಕೆ ಬದಲು ಉತ್ಸವ ಮೂರ್ತಿಯ ಪಾದಗಳ ಮೇಲೆ ಬೀಳುತ್ತೆ. ಮುಂದಿನ ವರ್ಷ ನಾವು ಮತ್ತೆ ಮೂಲಮೂರ್ತಿಯನ್ನೇ ನೋಡ್ಬೋದು. ಹೀಗೆ ಇದು ಸೂರ್ಯದು ಇದೊಂದು ಪ್ರಾಕೃತಿಕ ವಿದ್ಯಮಾನ. ಸೂರ್ಯ ದಕ್ಷಿಣ ಮತ್ತು ಉತ್ತರಕ್ಕೆ ಓಲಾಡುವಾಗ ಆಗುವಂಥದ್ದು. ಇದನ್ನು ಖಗೋಳೀಯ ವಿದ್ಯಮಾನಗಳು ಮತ್ತು ಗಣಿತ ಲೆಕ್ಕಾಚಾರಗಳಿಂದ ಮುಂಚಿತವಾಗಿ ಕಂಡುಹಿಡಬಹುದು. ಇದನ್ನು ನಾನು 2022ರಲ್ಲಿ ಇದನ್ನು ನಿರ್ಣಯ ಮಾಡಿದೆ. 2021ರಲ್ಲಿ ನಿರ್ಣಯ ಮಾಡಿದೆ. 2021ರಲ್ಲಿ ಪ್ರಯೋಗ ನೋಡಿದ್ವು. ಕೊನೆಗೆ 2024ರಲ್ಲಿ ದೇವಾಲಯದ ಅಧಿಕಾರಿಗಳು ಬಾಗಿಲು ತೆಗೆದು ಇದನ್ನು ಪರಿಶೀಲನೆ ಮಾಡಿ ಸರಿ ಇದೆ ಅಂತ ಆದಮೇಲೆ ಆಗಿಂದ ಪ್ರತಿ ವರ್ಷ ಏಪ್ರಿಲ್ 21 ಅಥವಾ 22 ಅಂದರೆ ಮೇಷ ಮಾಸದ 9ನೇ ದಿನ ದೇವಾಲಯದ ಬಾಗಿಲನ್ನು ಬೆಳಗಿನ ಜಾವವೇ ತೆರೆದು ದೇವರ ದರ್ಶನ ಮಾಡಿಸಿ ದೇವರ ಮೇಲೆ ಸೂರ್ಯರಶ್ಮಿಗಳು ಬೀಳೋದಂಥ ತೀರ್ಥ ರೂಪದಲ್ಲಿ ಇನ್ನೂ ಅಭಿಷೇಕ ಆಗಿಲ್ಲದೆ ಇರೋದ್ರಿಂದ ಜಲತೀರ್ಥ ಕೊಡೋಕ್ಕಾಗೋದಿಲ್ಲ. ಅದರಿಂದ ಕ್ಷೀರವನ್ನು ನೈವೇದ್ಯ ಮಾಡಿ ಕ್ಷೀರತೀರ್ಥವನ್ನು ಕೊಡಲಾಗುತ್ತೆ. ಇದು ಇಲ್ಲಿ ನಡೆದು ಬಂದಿರುವಂಥ ವಿದ್ಯಮಾನ. ನನ್ನ ಹೆಸರು ಡಾಕ್ಟರ್ ಶ್ರೀವತ್ಸ ಎಸ್ ವಟಿ ಅಂತ. ಈ ವಿದ್ಯಮಾನವನ್ನು ಸಂಶೋಧನೆ ಮಾಡಿದವನು ನಾನೇ.